ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಶಿರಸಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಟ್ರ್ಯಾಕ್ಟರ್ ಬೋನೆಟ್ ಒಳಗೆ ನಾಗರಹಾವು ಸೇರಿಕೊಂಡು ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಮಾಹಿತಿ ಸಿಗುತ್ತಿದ್ದಂತೆ ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಯಶಸ್ವಿಯಾಗಿ ನಾಗರಹಾವನ್ನು ರಕ್ಷಣೆ ಮಾಡಿ ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟಿದ್ದಾರೆ. ಶಿರಸಿ ತಾಲೂಕಿನ ಎಕ್ಕಂಬಿ ಶಾಖೆ ವ್ಯಾಪ್ತಿಯ ಹೆಬ್ಬಳ್ಳಿ ಗ್ರಾಮದಲ್ಲಿ ಟ್ರ್ಯಾಕ್ಟರ್ ಬೋನೆಟ್ ಒಳಗೆ ನಾಗರಹಾವು ಸೇರಿಕೊಂಡು ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ನಾಗರಾಜ್ ನಾಯ್ಕ್ ಅವರ ಮನೆಯ ಮುಂದೆ ನಿಲ್ಲಿಸಿದ ಟ್ರ್ಯಾಕ್ಟರ್ನ ಬೋನೆಟ್ ಒಳಗೆ ನಾಗರಹಾವು ಸೇರಿಕೊಂಡಿರುವುದನ್ನು ಗಮನಿಸಿ ತಕ್ಷಣ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಪಾಳ ಉಪವಲಯ ಅರಣ್ಯಾಧಿಕಾರಿ ಸುನಿಲ್ ಹೊನ್ನಾವರ ಸಿಬ್ಬಂದಿಯೊಂದಿಗೆ ಸ್ಥಳಕ್ಕೆ ಆಗಮಿಸಿ ಅತ್ಯಂತ ಎಚ್ಚರಿಕೆಯಿಂದ ಟ್ರ್ಯಾಕ್ಟರ್ ಬೋನೆಟ್ ಒಳಗಿದ್ದ ನಾಗರಹಾವನ್ನು ಸುರಕ್ಷಿತವಾಗಿ ಹೊರತೆಗೆದು ಯಶಸ್ವಿಯಾಗಿ ರಕ್ಷಣೆ ಮಾಡಿದ್ದಾರೆ. ಬಳಿಕ ಯಾವುದೇ ಹಾನಿಯಾಗದಂತೆ ನಾಗರಹಾವನ್ನು ಸಮೀಪದ ಅರಣ್ಯ ಪ್ರದೇಶಕ್ಕೆ ಸುರಕ್ಷಿತವಾಗಿ ಬಿಡಲಾಗಿದೆ. ಈ ಕಾರ್ಯಾಚರಣೆಯಲ್ಲಿ ವಿರೂಪಾಕ್ಷ, ಪ್ರದೀಪ್ ನಾಯ್ಕ್, ಪರಶುರಾಮ್ ಹಾಗೂ ನಾಗರಾಜ್ ನಾಯ್ಕ್ ಸೇರಿದಂತೆ ಸ್ಥಳೀಯರು ಸಹಕರಿಸಿದರು. ಹಾವು ಕಂಡು ಬಂದರೆ ಗಾಬರಿಯಾಗದೆ ಅಥವಾ ಹಾನಿ ಮಾಡಲು ಮುಂದಾಗದೆ ತಕ್ಷಣ ಅರಣ್ಯ ಇಲಾಖೆಗೆ ಮಾಹಿತಿ ನೀಡುವಂತೆ ಅಧಿಕಾರಿಗಳು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಸಣ್ಣ ರೊಟ್ಟು ತಗೊಂಬರ್ತೀನಿ. ರೊಟ್ಟು ಪಲ್ಯ ಒಂದು ಕುಟ್ಕೊಳ್ತದೆ ಇಲ್ರಿ. ಅದು ಇಲ್ಲಿ ಇದು ಅವಾಗ ಅದಕ್ಕೆ ಆಹಾರ ಇಲ್ಲದಾಗ ಇಲ್ಲೇ ಬಂದು ಕಪ್ಪೆ ಹಿಡ್ಕೊಂಡು ನುಂಗುದು. ನಿನ್ನೆನಾಗ ಇದು ಕಾರ್ ಗಾಲಿಲಿ ಹೋಗ್ಕೊಂಡಿತ್ತು. ಸ್ವಲ್ಪ ಟೀ ಮಾಡ್ಸಲ್ಲ ಚಾಮಸ್ ಡಿಟಕ್ಷನ್ ಸರ್. ಹಾಂ ನಡೀತದೆ. ಬೋಲು ಮೊದಲೇ ಇನ್ನೂ ಹಿಂಗೆ ಬರ್ರಿ. ನಮ್ಮ ಬದಿ ಬಂದ್ಬಿಟ್ಟು ನಾಲ್ಕು ಜುಮ್ ಜುಮ್ ಆಗುತ್ತೆ.